ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಾತುಕತೆ ವಿಫಲವಾದ್ರೆ ಇರಾನ್ ಮೇಲೆ ಬಾಂಬ್ ದಾಳಿ ಮಾಡ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಅಂದ್ರೆ ಈ ಒಂದು ಯುದ್ಧದ ಮುಖ್ಯ ಉದ್ದೇಶನೇ ಅದಾಗಿತ್ತು. ಅಲ್ಲೇನೋ ಒಂದು ಸುಪ್ರೀಂ ಲೀಡರ್ ಆ ಒಂದು ಆಡಳಿತ ಇತ್ತು, ಅದನ್ನ ಕಂಪ್ಲೀಟ್ ಆಗಿ ಹೋಗ್ಲಾಡಿಸಬೇಕು ಅನ್ನೋದು ಅಮೆರಿಕದ ಪ್ಲಾನ್ ಆಗಿತ್ತು. ಮಾತುಕತೆ ವಿಫಲವಾದ್ರೆ ಇರಾನ್ ಮೇಲೆ ಬಾಂಬ್ ದಾಳಿಯನ್ನ ನಡೆಸ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುಡುಗಿದ್ದಾರೆ. ಇರಾನ್ನಲ್ಲಿ ಆಡಳಿತ ಬದಲಾವಣೆಗೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ವೆನೆಜುವೆಲಾ ಮಾದರಿ ಫಾಲೋ ಮಾಡೋದಕ್ಕೆ ಟ್ರಂಪ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ನಡೆಸ್ತಾ ಇದ್ದಾರೆ. 15 ಅಂಶಗಳ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ ನೀಡಿದೆ. ಇರಾನ್ ಅಣ್ವಸ್ತ್ರ ತ್ಯಜಿಸಲು ಒಪ್ಕೊಂಡಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ಆದರೆ ಇರಾನ್ ಕಡೆಯಿಂದ ಯಾವುದೇ ಕನ್ಫರ್ಮೇಷನ್ ಇಲ್ಲ, ನಮ್ಮ ಜೊತೆ ಯಾವುದೇ ಮಾತುಕತೆ ಆಗಿಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಸೊ ಏನಾಗುತ್ತೆ ಕಾದು ನೋಡಬೇಕಿದೆ. ಹಾಗೆ ನಾವು ಯಾವಾಗ ಈ ಯುದ್ಧ ಆರಂಭವಾಯಿತು ಅಂದರೆ 24 ದಿನಗಳ ಹಿಂದೆ ಯುದ್ಧ ಆರಂಭವಾದಾಗ ಅವರ ಉದ್ದೇಶ ಎರಡೇ ಇದ್ದಿತ್ತು. ಅಂದರೆ ಒಂದು, ಅಲ್ಲಿ ಸುಪ್ರೀಂ ಲೀಡರ್ ಆಡಳಿತ ಇದೆ, ಅದನ್ನ ನಿಲ್ಲಿಸಬೇಕು. ಹಾಗೆ ಇನ್ನೊಂದು ಏನು, ಇರಾನ್ನಲ್ಲಿ ಅಣ್ವಸ್ತ್ರ ನ್ಯೂಕ್ಲಿಯರ್ ವೆಪನ್ ಏನಿದೆ ಅದೇ ಇರಾನ್ನ ಶಕ್ತಿಯಾಗಿತ್ತು. ಹೀಗಾಗಿ ಅದನ್ನ ಕಂಪ್ಲೀಟ್ ಆಗಿ ನಾಶಪಡಿಸಬೇಕು ಅನ್ನೋದು ಅಮೆರಿಕ ಹಾಗೂ ಇಸ್ರೇಲ್ನ ಒಂದು ಬಹುದೊಡ್ಡ ಕಾರಣ ಈ ಒಂದು ಯುದ್ಧಕ್ಕೆ. ಆದರೆ ಇಷ್ಟು ಅಂದರೆ 24 ದಿನಗಳು ಕಳೆದ್ರೂ ಕೂಡ ಒಂದು ಕಡೆ ಸುಪ್ರೀಂ ಲೀಡರ್ ಖಮೇನಿಯ ಹತ್ಯೆಯಾಯಿತು, ಅವರ ಪುತ್ರ ಕೂಡ ಕೋಮಾದಲ್ಲಿದ್ದಾರೆ. ಅಣ್ವಸ್ತ್ರ ತ್ಯಜಿಸಲ್ಲ ಅಂತ ಅವರ ಪುತ್ರ ಒಂದು ಟ್ವೀಟ್ ಕೂಡ ಮಾಡಿದ್ರು. ಅಂದರೆ ನಮ್ಮಲ್ಲಿ ಅಣ್ವಸ್ತ್ರ ನಾವು ಪ್ರಯೋಗದಲ್ಲಿ ಸಕ್ಸಸ್ಫುಲ್ ಆಗಿದ್ದೇವೆ, ಇದು ಇಡೀ ದೇಶದ ಅಥವಾ ಜಗತ್ತಿನ ಗೆಲುವು ಅಂತ ಅವರು ಟ್ವೀಟ್ ಮಾಡಿದ್ರು. ಸೊ ಈ ಟ್ವೀಟ್ನೆಲ್ಲ ನೋಡ್ತಾ ಹೋಗೋದಾದ್ರೆ ಅವರು ಯಾವುದೇ ಕಾರಣಕ್ಕೂ ಈ ನ್ಯೂಕ್ಲಿಯರ್ ವೆಪನ್ನ ತ್ಯಜಿಸೋದಕ್ಕೆ ಒಪ್ಪಿಕೊಂಡ ರೀತಿ ಕಾಣಿಸ್ತಾ ಇಲ್ಲ. ಆದರೆ ಟ್ರಂಪ್ ಮಾತ್ರ ಹೇಳ್ತಾ ಇದ್ದಾರೆ, ಅಂದರೆ 15 ಅಂಶಗಳ ಒಪ್ಪಂದಕ್ಕೆ ಇರಾನ್ ಒಪ್ಪಿಗೆ ನೀಡಿದೆ, ಇರಾನ್ ಅಣ್ವಸ್ತ್ರ ತ್ಯಜಿಸಲು ಒಪ್ಪಿಕೊಂಡಿದೆ ಅಂತ ಟ್ರಂಪ್ ಹೇಳಿದ್ದಾರೆ.